ಸಾಮಾನ್ಯವಾಗಿ ಕೃಷ್ಣ ದೇವಸ್ಥಾನ ನೋಡಿದ್ದೀವಿ, ಅಲ್ಲೇ ಈಶ್ವರನು ಇರೋದು ಭಾರಿ ಅಪರೂಪ. ಇದು ಹರಿಹರ ಎರಡೂ ಇಲ್ಲೇ ಇರೋದು. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತೇಳಿ ಇದು ಯಲಹಂಕದ್ದು. ಗರುಡಗಂಬ ಎಲ್ಲನೂ ವಿಜಯನಗರ ಶೈಲಿಯನ್ನು ಎದ್ದು ಕಾಣ್ತಾ ಇದೆ. ಅದಕ್ಕೂ ಮೊದಲೇ ಈ ದೇವಸ್ಥಾನ ಇದ್ದಿರಬಹುದು ಚಿಕ್ಕದಾಗಿ. ವಿಜಯನಗರ ಕಾಲದಲ್ಲಿ ಇದನ್ನು ಇಷ್ಟು ಬೃಹತ್ತಾಗಿ ಕಟ್ಟಿರುವ ಸಾಧ್ಯತೆಗಳು ಇದೆ. ಇದು ಕೀರ್ತಿಮುಖ ಅಂತ ಕರೀತಾರೆ. ಇದು ಇತ್ತು ಅಂದರೆ ಇದು ವಿಜಯನಗರದ ಎಲ್ಲ ದೇವಸ್ಥಾನಗಳಲ್ಲೂ ಕಂಪಲ್ಸರಿ ಇದ್ದೇ ಇರುತ್ತೆ. ಅದು ಕೃಷ್ಣರಾಜ ಒಡೆಯರ ಹೆಸರಿದೆ ಇದರಲ್ಲಿ. ಅಂದರೆ ಈ ಗರುಡಗಂಬನ ಕೃಷ್ಣರಾಜ ಒಡೆಯರು ಮಾಡಿಸಿರಬೇಕು. ಮತ್ತು ಇವನು ಸತ್ತಿದ್ದಾನೆ ಈ ಯುದ್ಧದಲ್ಲಿ. ಆಗ ಅವನಿಗೆ ಒಂದು ಅಪ್ಸರೆಯರು ಸ್ವರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡ್ದಂಗೆ ಇದು ಕಾನ್ಸೆಪ್ಟ್ ಇದು. ಸರ್, ಅದೇ ಈಗ ಶಾಸನಗಳನ್ನು ತೋರಿಸ್ತೀನಿ ಅಂತ ಅಂದ್ರಿ ಒಂದಷ್ಟು. ಹೌದು, ಈಗ ನೋಡ್ಕೊಂಡು ಬಂದ್ವಿ ಒಂದಷ್ಟು ಶಾಸನಗಳನ್ನ. ಹಾಂ, ಒಂದು ಯಾವುದಿದೆ ಸರ್? ನೋಡಿ, ಈ ಯಲಹಂಕ ಅನ್ನೋದು ಒಂದು ನಾಡಾಗಿತ್ತು. ಇದು ಸುಮಾರು ಗಂಗರ ಕಾಲದಿಂದ ಈ ಊರು ಇತ್ತು ಅನ್ನೋದಕ್ಕೆ ಇಲ್ಲಿ ಸಿಕ್ಕಿರುವ ಕೆಲವು ವೀರಗಲ್ಲುಗಳು, ಶಾಸನಗಳು ನಮಗೆ ಅದರ ಇತಿಹಾಸನೇ ಹೇಳ್ತಾ ಇದೆ. ಕೆಂಪೇಗೌಡರು ಮೂಲ ಇಲ್ಲಿಂದನೇ ಆಳ್ತಾ ಇದ್ದರು ಅನ್ನೋದಕ್ಕೂ ಅನೇಕ ಶಾಸನಗಳು, ಆಧಾರಗಳೆಲ್ಲ ನಮಗೆ ಸಿಕ್ಕಿದೆ. ಅದಕ್ಕೂ ಮೊದಲು ಹೊಯ್ಸಳರು ಇಲ್ಲಿ ಆಳ್ತಾ ಇದ್ದರು. ಆಗ ಯಲಹಕ್ಕ, ಇಲೈಪಾಕ್ಕ ನಾಡು, ಯಲಹಂಕ ಈ ಥರ ಬೇರೆ ಬೇರೆ ಹೆಸರುಗಳಿಂದ ಮುಂದುವರೆದಿದೆ ಇದು. ಈಗ ನಾವು ಯಲಹಂಕದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮುಂದೆ ಇದ್ದೀವಿ. ಇದು ಈ ಯಲಹಂಕದ ಮೂಲ ದೇವರು ಇದು. ವೇಣುಗೋಪಾಲ ಸ್ವಾಮಿ ಮತ್ತು ಈಶ್ವರ ಲಿಂಗ ಹರಿಹರ ಒಂದೇ ಜಾಗದಲ್ಲಿರುವಂಥ ಒಂದು ಅದ್ಭುತವಾದ ದೇವಸ್ಥಾನ. ಇದು ಎಷ್ಟು ವರ್ಷದ ಹಳೆಯ ಸರ್ ದೇವಸ್ಥಾನ? ಇದು ಸುಮಾರು ಒಂದು 700 ವರ್ಷ ಅನ್ನೋದು ಒಂದು ಅಂದಾಜು ಮಾಡ್ಬೋದು. ಯಾಕೆ ಅಂತಂದರೆ ಇದ್ರ ಮುಂದೆ ಒಂದು ಗರುಡಗಂಬ ಇದೆ, ಇದರ ಕೆಳಗಡೆ ಒಂದು ಶಾಸನ ಇದೆ. ಇದು ವಿಜಯನಗರದ ದೇವರಾಯರ ಕಾಲದಲ್ಲಿ ಶಕವರ್ಷ 1333 ಅಂದರೆ ಕ್ರಿಸ್ತ ಶಕ 1410ಕ್ಕೆ ಸೇರುತ್ತೆ. ಆಗ ಈ ಗರುಡಗಂಬ ಹಾಕಿದ್ದಾರೆ. ಅಂದರೆ 615 ವರ್ಷದ ಹಿಂದೆ ಹಾಕಿರುವಂಥ ಗರುಡಗಂಬ. ಈ ಗರುಡಗಂಬ ಇಲ್ಲ ಹಾಕಿದ್ದಾರೆ. ಇದು ಯಾರು ಹಾಕಿದ್ದಾರೆ ಅಂತಂದರೆ ಆಗ ಬೊಮ್ಮಣ್ಣ ಶೆಟ್ಟಿಗಳು ಅಂತ ಹೇಳಿದರು, ಅವರು ಈ ಗರುಡಗಂಬನ ಹಾಕಿದ್ದಾರೆ. ಅಂದರೆ ಇದಕ್ಕೂ ಮುಂಚೆನೇ ಈ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಇದು ಒಂದು ಕುರುಹಾಗಿ ನಮಗೆ ಸಿಗುತ್ತೆ. ಆಗ ವಿಜಯನಗರ ಸಾಮ್ರಾಜ್ಯನ ದೇವರಾಯರು ಆಳ್ತಾ ಇದ್ದರು. ಅವರು ಪ್ರಸ್ತಾಪ ಎಲ್ಲ ಇಲ್ಲಿ ಹಾಕಿದ್ದಾರೆ, ಆ ದಿನಾಂಕ ಎಲ್ಲ ಹಾಕಿದ್ದಾರೆ. ಆದರೆ ಇದಕ್ಕೂ ಮೊದಲು ಚಿಕ್ಕ ಗರುಡಗಂಬ ಇಲ್ಲಿ ಇದ್ದಿರಬಹುದು, ಆಮೇಲೆ ಇದನ್ನು ಹಾಕಿರ್ಬೋದು. ಅಂದರೆ ದೇವಸ್ಥಾನ ಇದಕ್ಕಿಂತ ಹಳೇದು ಬರುತ್ತೆ, ಸುಮಾರು 700 ವರ್ಷದ ಹಿಂದೆ ಹೋಗುತ್ತೆ. ನಂತರ ಕಾಲದಲ್ಲಿ ಮೈಸೂರು ಮಹಾರಾಜರು ಕೂಡ ಇನ್ನೊಂದು ಗರುಡಗಂಬನ ಒಳಗಾಕಿದ್ದಾರೆ. ಬನ್ನಿ, ಅದನ್ನು ನಾನು ತೋರಿಸ್ತೀನಿ. ಮತ್ತು ಕೆಲವು ಇಲ್ಲಿ ಚಿತ್ರಣಗಳಿದೆ, ಕೆಲವು ಇವುಗಳಿಂದ ಇದು ವಿಜಯನಗರ ಸಾಮ್ರಾಜ್ಯದ್ದು ಎಲ್ಲ ಚಿತ್ರಗಳೆಲ್ಲ ನೀವು ನೋಡ್ಬೋದು. ನೋಡಿ, ಎಲ್ಲ ಕಡೆ ಈ ಥರ ಶಾಸನಗಳು ಬರೆದಿರ್ತಾರೆ. ಇದು ಸಾಮಾನ್ಯವಾಗಿ ಬಂದು ನೋಡಿದ್ರೆ ಗೊತ್ತಾಗೋದಿಲ್ಲ. ಎಲ್ಲ ಇಲ್ಲಿ ಗರುಡಗಂಬ ನೋಡಿಕೊಂಡು ಹೋಗ್ತಾರೆ, ಶಾಸನ ಇರೋದು ಗೊತ್ತಾಗೋದಿಲ್ಲ. ಅಕಸ್ಮಾತ್ ಶಾಸನ ಇರೋದು ಗೊತ್ತಾದ್ರೇನು ಅದರಲ್ಲಿ ಏನು ಬರೆದಿದೆ ಅನ್ನೋದು ಗೊತ್ತಾಗೋದಿಲ್ಲ. ನಾನು ಶಾಸನಗಳ ಅಧ್ಯಯನ ಮಾಡಿದ್ದೀನಿ ಮತ್ತು ಇದನ್ನು ಜನಗಳಿಗೆ ತಲುಪಿಸೋ ಕಾರ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿನೂ ನನ್ನ ಬೆನ್ನ ಹಿಂದೆ ನನಗೆ ಸಪೋರ್ಟ್ ಮಾಡದೆ ನಿಂತಿದೆ. ಅವರ ಸಪೋರ್ಟಲ್ಲಿ ನಾನು ಎಲ್ಲ ಈ ಶಾಸನಗಳು ಜನಗಳಿಗೆ ತಲುಪಬೇಕು, ಅದ್ರ ಮಹತ್ವ ಗೊತ್ತಾಗಬೇಕು ಅನ್ನೋದು ನನ್ನ ಉದ್ದೇಶ. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅನ್ನೋದನ್ನು ಬನ್ನಿ ಇಲ್ಲಿ ಒಳಗಡೆ ನಾನು ತೋರಿಸ್ತೀನಿ. ಬನ್ನಿ.
ನೋಡಿ ಆಚೆ ಇತ್ತಲ್ಲ ಶಾಸನ, ಅದು ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ, ಮತ್ತು ಕಾಣಿಸಿದ್ರೂ ಅದು ಓದೋದಕ್ಕೆ ಕಷ್ಟ. ಈಸಿಯಾಗಿ ಎಲ್ರಿಗೂ ಈ ದೇವಸ್ಥಾನ ಬಂದ ಭಕ್ತಾದಿಗಳಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಇದು ಗೊತ್ತಾಗಬೇಕು ಅಂತ ಈ ಬೋರ್ಡನ್ನು ನಾನು ಅಳವಡಿಸಿದ್ದೀನಿ. ಇದು ಈ ದೇವಸ್ಥಾನದ ಬಗ್ಗೆ, ದೇವಸ್ಥಾನದಲ್ಲಿ ಏನಿದೆ, ವಾಸ್ತು ಏನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬರೆದಿದ್ದೀವಿ ವಿವರ. ಇಲ್ಲಿ ಈ ಗರುಡಗಂಬದ ತಳದಲ್ಲಿ ಇರುವಂಥ ಶಾಸನ ಇದು. ಅಂದರೆ ಸ್ವಸ್ತಿ ಶ್ರೀ ಶಕವರ್ಷ 1333ನೇ ವಿಕೃತ ಸಂವತ್ಸರದ ಭಾದ್ರಪದ ಶುದ್ಧ ತ್ರಯೋದಶಿಯಂದು ಗುರುವಾರದಂದು ರಾಜಾದಿರಾಜ ರಾಜ ಪರಮೇಶ್ವರ ಶ್ರೀ ವೀರದೇವರಾಯ ಒಡೆಯರು ಸಕಲ ಸಾಮ್ರಾಜ್ಯವನ್ನಾಳುವ ಕಾಲದಲ್ಲೂ ಬೊಮ್ಮಣ್ಣ ಅಯ್ಯಗಳ ಧರ್ಮದ ಶಾಸನದ ಬೊಮ್ಮಣ್ಣ ಶೆಟ್ಟಿಯರು ಮಾಡಿಸಿದ ದೀಪಮಾಲೆ ಕಂಬ ಅಂತ ಹೇಳ್ಬಿಟ್ಟು ಅದರಲ್ಲಿ ಬರೆದಿದ್ದಾರೆ. ಈ ಶಕವರ್ಷ ವಿಕೃತ ಸಂವತ್ಸರ ಇದು ಕಾಲ ಎಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಕ್ರಿಸ್ತ ಶಕಕ್ಕೆ 11/9/1410 ಇದು ಸೇರುತ್ತೆ. ಆಗ ಬೊಮ್ಮಣ್ಣ ಶೆಟ್ಟಿಯರ ಮಗ ಮಾಚರಸ ಶೆಟ್ಟಿಯರು ಈ ದೀಪಮಾಲೆ ಕಂಬನ ಹಾಕಿರೋ ಬಗ್ಗೆ ಇದು ಮಾಹಿತಿ ಕೊಡುತ್ತೆ. ಓಕೆ ಓಕೆ. ಅಂದರೆ ಇದು ವಿಜಯನಗರ ಕಾಲದಲ್ಲಿ ಹಾಕ್ಸಿರುವಂಥ ಇದು ಇಲ್ಲಿಯ ಸಾಮಂತ ಅಲ್ಲ, ಒಬ್ಬ ವ್ಯಾಪಾರಸ್ಥರು ಅಥವಾ ಗಣ್ಯ ವ್ಯಕ್ತಿಗಳು ಆ ಕಂಬನ ಮಾಡಿಸಿರ್ತಾರೆ. ಅವ್ರಿಗೊಂದು ಹರಿಕೆ ಇರುತ್ತೆ, ನಾನು ದೇವಸ್ಥಾನಕ್ಕೆ ಏನೋ ಒಂದು ಕಾಣಿಕೆ ಕೊಡಬೇಕು, ಆವಾಗ ಆ ಕಂಬನ ಹಾಕ್ಸಿರೋ. ಸರ್, ಆ್ಯಕ್ಚುಲಿ ಗರುಡಗಂಬದ ಮೂಲ ಉದ್ದೇಶ ಏನು ಸರ್? ನನಗೆ ಗೊತ್ತಿರೋ ಮಾಹಿತಿ ನಾನು ಹೇಳ್ತೀನಿ. ಅನೇಕ ಕಾರಣಗಳಿದೆ ಗರುಡಗಂಬ ಹಾಕೋದಕ್ಕೆ. ಒಂದು ಕಾರಣ ನಾನು ಹೇಳ್ತೀನಿ, ದೇವರಿಗೆ ನೀವು ಎದುರುಗಡೆ ನಿಂತ್ಕೊಂಡ್ರೆ ಅದು ಡೈರೆಕ್ಟಾಗಿ ನಿಮ್ಮನ್ನು ನೋಡಬಾರ್ದು. ಅದು ಯಾಕೆಂದರೆ ಅದರಲ್ಲಿ ಕೆಲವು ಪವರ್ ಅನ್ನೋದು ಇರುತ್ತೆ, ಎಲ್ಲ ಪವರ್ ಅದರಲ್ಲಿ ತುಂಬುವಂಥ ಕೆಲಸ ಆಗಿರುತ್ತೆ. ಆ ಪವರು ನಿಮಗೆ ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಆದ್ದರಿಂದ ಯಾವುದಕ್ಕೂ ಅದರ ದೃಷ್ಟಿ ಕಂಬದಲ್ಲಿ ಬಿದ್ದು ರಿಫ್ಲೆಕ್ಟ್ ಆಗಿ ನಿಮಗೆ ಬರಬೇಕು ಅನ್ನೋದು ಒಂದು ಕಾನ್ಸೆಪ್ಟು. ಇದು ಅನೇಕ ಕಾನ್ಸೆಪ್ಟ್ಗಳಿದೆ, ಅದರಲ್ಲಿ ಒಂದು ನಾನು ಹೇಳಿದೆ. ನಾನು ಶೆಟ್ಟಿಯರು ಮಾಡಿಸಿದ ದೀಪಮಾಲೆಯ ಕಂಬ ಅಂತ ಬಳಸಿದಾರಲ್ಲ, ಹೌದು. ಸೊ ದೀಪಮಾಲೆಯ ಕಂಬ ಅನ್ನೋದನ್ನ ಯಾವ ರೀತಿ ಅವತ್ತಿಗೆ ಏನು ಗರುಡಗಂಬ, ದೀಪಮಾಲೆ ಕಂಬ ಇದೆಲ್ಲ ಹೇಳ್ತಾರೆ. ಮೇಲೆ ದೀಪ ಇಡ್ತಾಯಿದ್ರು, ಅದಕ್ಕೆ ದೀಪಮಾಲೆ ಕಂಬ ಅಂತ ಹೇಳ್ತಾಯಿದ್ರು. ಗರುಡ ಆಂಜನೇಯ ಇರ್ತಾರೆ, ಅದಕ್ಕೆ ಗರುಡಗಂಬ ಅಂತಲೂ ಕರೀತಾರೆ. ಈ ದೇವಸ್ಥಾನದಲ್ಲಿ ಇದು ವಿಜಯನಗರ ಶೈಲಿ ಎಲ್ಲ ಕಾಣ್ತಾ ಇದೆ. ಒಳಗಡೆ ಕಂಬಗಳು, ಈ ಗರುಡಗಂಬ ಎಲ್ಲನೂ ವಿಜಯನಗರ ಶೈಲಿಯನ್ನು ಎದ್ದು ಕಾಣ್ತಾ ಇದೆ. ಅದಕ್ಕೂ ಮೊದಲೇ ಈ ದೇವಸ್ಥಾನ ಇದ್ದಿರಬಹುದು ಚಿಕ್ಕದಾಗಿ. ವಿಜಯನಗರ ಕಾಲದಲ್ಲಿ ಇದನ್ನು ಇಷ್ಟು ಬೃಹತ್ತಾಗಿ ಕಟ್ಟಿರುವ ಸಾಧ್ಯತೆಗಳು ಇದೆ. 1905ರಲ್ಲಿ ಮೈಸೂರು ಮಹಾರಾಜರು, ಇಡೀ ಅವರು ರಾಜ್ಯ ಇತ್ತು, 11 ಜಿಲ್ಲೆಗಳಿತ್ತು ಆಗ. ಟಿಪ್ಪು ಸುಲ್ತಾನ್ ಸತ್ತೋಗ್ಬಿಟ್ಟ ಮೇಲೆ ಮೈಸೂರು ಮಹಾರಾಜರು ಕೊಟ್ಟಿದ್ದು 11 ಜಿಲ್ಲೆಗಳಷ್ಟೇ, 12 ಜಿಲ್ಲೆಗಳು. ಇನ್ನು ಆ ಕಡೆ ಬಾಂಬೆ ಕರ್ನಾಟಕ, ಹೈದ್ರಾಬಾದ್ ಕರ್ನಾಟಕ ಎಲ್ಲನೂ ಬೇರೆ ಹೊರಟೋಯ್ತು, ಹಂಚೋಗಿತ್ತು. ಮೈಸೂರು ಮಹಾರಾಜರು BL ರೈಸ್ ಅಂತ ನಮ್ಮ ಶಾಸನ ಪಿತಾಮಹ ಅವ್ರನ್ನ ಆಗಿ ಹೇಳಿ ಒಂದು ಪುರಾತತ್ವ ಇಲಾಖೆಯನ್ನು ಸ್ಟಾರ್ಟ್ ಮಾಡಿ, ಅದರಲ್ಲಿ ಅಧ್ಯಕ್ಷರು ಅವರೇ ಇದ್ದರು. ಅವರು ಎಲ್ಲ ಒಂದು ವಾಲ್ಯೂಮ್ಸ್ ತಂದಿದ್ದಾರೆ, ಅದಕ್ಕೆ ಎಪಿಗ್ರಾಫಿಕಾ ಕರ್ನಾಟಕ ಅಂತ ಕರೀತಾರೆ. ನಮ್ಮ ಬೆಂಗಳೂರು ಬಂದು ಎಪಿಗ್ರಾಫಿಕಾ ಕರ್ನಾಟಕ 9. ಆ 9ರಲ್ಲಿ ಇದು ಈ ಪಾಠನ ಬರೆದಿದ್ದಾರೆ. ಅದಕ್ಕೆ ಅದರ ರೆಫರೆನ್ಸ್ ಇಲ್ಲಿ ಬರೆದಿದ್ದೀನಿ ನೋಡಿ. ಎಪಿಗ್ರಾಫಿಕಾ ಕರ್ನಾಟಕ ಸಂಪುಟ 9, ಡಾಕ್ಟರ್ BL ರೈಸ್ ಬರೆದಿರೋದು. ಶಾಸನ ಸಂಖ್ಯೆ ಬೆಂಗಳೂರು 16. ಇದಾಗಾದರೆ BL ರೈಸ್ ಕಾಲದಲ್ಲೇ ಇಲ್ಲಿ ಏನಿತ್ತು ಅನ್ನೋದನ್ನೆಲ್ಲ ಅವರು ಡಿಕೋಡ್ ಮಾಡಿ ಒಂದು ಪುಸ್ತಕದಲ್ಲಿ ಇಟ್ಟಿದ್ದಾರೆ. ಆದರೆ ಜನಸಾಮಾನ್ಯರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ಕೆಲವು ಅಧ್ಯಯನ ಮಾಡೋರಿಗೆ, ವಿದ್ವಾಂಸರಿಗೆಲ್ಲನೂ ಅದ್ರ ಬಗ್ಗೆ ಗೊತ್ತಿತ್ತು. ನನಗೆ ನನ್ನ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ಗುರುಗಳು ಪ್ರೊಫೆಸರ್ KR ನರಸಿಂಹನ್ ಅಂತೇಳಿ. ಅವ್ರಿಗೂ ನನ್ನ ಶಾಸನಗಳೆಲ್ಲ ಹೇಳ್ಕೊಡ್ತಾರೆ, ಬರೆಯೋದಕ್ಕೆ ಸಹಾಯ ಮಾಡ್ತಾರೆ. ನನ್ನ ಗುರುಗಳಾಗಿ ಅವರು ಇದ್ದಾರೆ, ನನಗೆಲ್ಲ ರೀತಿಯ ಮಾರ್ಗದರ್ಶನ ಮಾಡ್ತಾರೆ ಅವರು. ನೋಡಿ, ಇಲ್ಲಿ ಒಂದು ಶಾಸನ ಇದೆ. ಇದು ಭಾಗಶಃ ಎಲ್ಲ ಮುಚ್ಚಿ ಹೋಗಿದೆ, ಕೆಲವು ಇಲ್ಲಿ ಕೆಳಗಡೆ ಮುಚ್ಚಿ ಹೋಗಿದೆ. ಇಲ್ಲಿ ಕೆಲವು ಅಕ್ಷರಗಳು ಮಾತ್ರ ಕಾಣುತ್ತೆ. ಏನಿದೆ ಅಂತಂದರೆ ಕೃಷ್ಣರಾಜ ಒಡೆಯರ ಹೆಸರಿದೆ ಇದರಲ್ಲಿ. ಅಂದರೆ ಈ ಗರುಡಗಂಬನ ಕೃಷ್ಣರಾಜ ಒಡೆಯರು ಮಾಡಿಸಿರಬೇಕು. ಇಲ್ಲಿ ಲಾಂಛನ ಕಾಣ್ತಾ ಇದೆಯಲ್ಲ, ಇದೆಲ್ಲ ಮೈಸೂರು ಶೈಲಿ. ಇದು ಮೈಸೂರಿನ ಎಲ್ಲ ಶಾಸನಗಳಲ್ಲಿ, ಎಲ್ಲ ವೀರಗಲ್ಲುಗಳಲ್ಲಿ ಇದು ಕಾಣುತ್ತೆ. ಈ ಕೀರ್ತಿ ಮುಖ ಅಂತ ಹೇಳ್ತಾರೆ. ಅದರಿಂದ ಇದು ಮೈಸೂರು ಮಹಾರಾಜರು ಮಾಡಿದ್ದು. ಅದ್ರ ಬಗ್ಗೆ ಶಾಸನ ಇಲ್ಲಿದೆ. ಇಲ್ಲಿ ನೋಡಿ, ಇದು ಸಾಮಾನ್ಯವಾಗಿ ಕೃಷ್ಣ ದೇವಸ್ಥಾನ ನೋಡಿದ್ದೀವಿ, ಅಲ್ಲೇ ಈಶ್ವರನ ಇರೋದು ಭಾರಿ ಅಪರೂಪ. ಇದು ಹರಿಹರ ಎರಡೂ ಇಲ್ಲೇ ಇರೋದು.
ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತೇಳಿ ಇದು ಯಲಹಂಕದ್ದು. ಇದು ವಿಜಯನಗರ ಪೂರ್ವದಲ್ಲೇ ಇದು ದೇವಸ್ಥಾನ ಇತ್ತು ಅನ್ನೋದಕ್ಕೆ ಗೊತ್ತಾಗುತ್ತೆ. ಮತ್ತು ಈ ಕಂಬಗಳು ಇದೆಲ್ಲ ವಿಜಯನಗರ ಕಾಲದ್ದು ಶಿಲ್ಪಗಳೆಲ್ಲ ಇಲ್ಲಿ ಕಾಣುತ್ತೆ ನೋಡಿ. ಇದು ಇದೆಯಲ್ಲ ಕೆಳಗಡೆ, ಇದು ಯಾಳಿ ಶಿಲ್ಪ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ವಿಜಯನಗರ ಕಾಲದ ಎಲ್ಲ ಶಾಸನಗಳಲ್ಲಿ ಮತ್ತು ಈ ಗರುಡಗಂಬದಲ್ಲಿ ಎಲ್ಲನೂ ಈ ಯಾಳಿ ಇದ್ದೇ ಇರುತ್ತೆ. ಇದರಿಂದ ನಾವು ಇದು ವಿಜಯನಗರ ಕಾಲದ ಈ ಕಂಬಗಳು ಅಂತ ನಾವು ಹೇಳ್ಬೋದು. ಕೀರ್ತಿಮುಖ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಅಷ್ಟೇ. ಅದು ಆಚೆ ನೋಡಿದಾಗ ಅದ್ರದ್ದು ಬರೀ ಮುಖ ಇತ್ತು, ಫುಲ್ ಬಾಡಿ ಇರುತ್ತೆ. ಹೌದು, ಇದು ಕೀರ್ತಿಮುಖ ಅಂತ ಕರೀತಾರೆ. ಇದು ಇತ್ತು ಅಂದರೆ ಇದು ವಿಜಯನಗರದ ಎಲ್ಲ ದೇವಸ್ಥಾನಗಳಲ್ಲೂ ಕಂಪಲ್ಸರಿ ಇದ್ದೇ ಇರುತ್ತೆ. ಅದು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಶಿಲ್ಪಗಳು ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನೋಡಿ, ಒಂದು ಊರಿನ ಇತಿಹಾಸ ನಾವು ತಿಳ್ಕೊಳ್ಬೇಕಾದ್ರೆ ಅಲ್ಲಿ ಸಿಗುವ ಶಾಸನಗಳು ಮತ್ತು ವೀರಗಲ್ಲುಗಳಿಂದ ನಾವು ಒಂದು ಇತಿಹಾಸನ ತಿಳ್ಕೊಳ್ಬೋದು. ಇಲ್ಲಿ ಇವಾಗ ಒಂದು ಶಾಸನ ನೋಡಿದೆ, ಅದು 1410ಕ್ಕೆ ಸೇರುತ್ತೆ. ಅಂದರೆ ಸುಮಾರು 600 ಚಿಲ್ಲರೆ ವರ್ಷಗಳ ಹಿಂದೆ ಇಲ್ಲಿ ದೇವಸ್ಥಾನ ಇತ್ತು. ಅದಕ್ಕೆ ಒಂದು ಗರುಡಗಂಬ ಯಾರು ಮಾಡಿಸಿರೋದು ಅನ್ನೋ ಮಾಹಿತಿ ಸಿಕ್ತು. ಮತ್ತು ಇಲ್ಲಿ ಒಂದು ಸಾಮ್ರಾಜ್ಯ ಇರುತ್ತೆ, ಅಥವಾ ಇದು ಒಂದು ಊರಾಗಿತ್ತು. ಇಲ್ಲಿನ ಸೈನಿಕರಿದ್ದರು, ಇವರು ಕೆಲವು ಯುದ್ಧಗಳನ್ನ ಮಾಡಿದ್ದಾರೆ. ಆ ಯುದ್ಧಗಳಲ್ಲಿ ಅವರು ತೀರ್ಕೊಂಡಿರ್ತಾರೆ. ತೀರ್ಕೊಂಡಾಗ ಅವ್ರಿಗೆ ವೀರಗಲ್ಲಾಕ್ತಾರೆ. ಆ ಥರ ಒಂದು ವೀರಗಲ್ಲಾಕಿ ಅವ್ರ ಮನೆಯವರಿಗೆ ಸ್ವಲ್ಪ ಜಮೀನು, ಸ್ವಲ್ಪ ಹಣ ಕೊಡೋ ಪದ್ಧತಿ ಇತ್ತು. ಅದೇ ರೀತಿ ಇಲ್ಲಿ ಈಗ ಈ ವೀರಗಲ್ಲುಗಳು ಸಿಕ್ಕಿದೆ. ಇದು ಮೇಲ್ನೋಟಕ್ಕೆ ಇದು ಗಂಗರ ಕಾಲದ ವೀರಗಲ್ಲಿದು. ಸಾಮಾನ್ಯವಾಗಿ 7-8 ಶತಮಾನದಲ್ಲಿ ಬರೀ ಒಂದೇ ಒಂದು ವೀರಗಲ್ಲು ಇರ್ತಾಯಿತ್ತು, ಒಬ್ಬ ವ್ಯಕ್ತಿ ಇರ್ತಾಯಿತ್ತು. ಇದು ಕಾಲಾನಂತರದಲ್ಲಿ ಬರ್ತಾ ಬರ್ತಾ ಸ್ವಲ್ಪ ಬದಲಾವಣೆ ಆಯಿತು. ಎರಡನೇ ಹಂತ ಒಂದು 8, 9, 10ನೇ ಶತಮಾನಗಳಲ್ಲಿ ಈ ಸ್ವರ್ಗದ ಕಾನ್ಸೆಪ್ಟ್ ಬಂತು. ಅಂದರೆ ವೀರಾವೇಶದಿಂದ ಹೋರಾಡಿದ್ದಾನೆ, ಎದುರಾಳಿನ ತನ್ನ ಕತ್ತಿಯಿಂದ ತಿವಿದು ಸಾಯಿಸಿದ್ದಾನೆ, ಮತ್ತು ಇವನು ಸತ್ತಿದ್ದಾನೆ ಈ ಯುದ್ಧದಲ್ಲಿ. ಆಗ ಅವನಿಗೆ ಒಂದು ಅಪ್ಸರೆಯರು ಸ್ವರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡ್ದಂಗೆ ಇದು ಕಾನ್ಸೆಪ್ಟ್. ಇದು ನೋಡಿ, ಇದು ಸ್ವರ್ಗದ ಕಾನ್ಸೆಪ್ಟು. ಇದು ಅಪ್ಸರೆಯರು ಇವರಿಬ್ಬರು ಇಲ್ಲಿ ವೀರನ್ನು ಸ್ವರ್ಗದಲ್ಲಿ ಅವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಸುಮಾರು 8-9ನೇ ಶತಮಾನಕ್ಕೆ ಸೇರ್ಬೋದು. ಅದಕ್ಕೂ ಗಂಗರ ಕಾಲದ್ದೇ. ಅದಕ್ಕೂ ಮೊದಲು ಬರೀ ಒಂದು ವೀರ ಇರ್ತಿದ್ದ ಅಷ್ಟೇ. ಸ್ವರ್ಗದ ಕಾನ್ಸೆಪ್ಟು ಒಂದು 9-10ನೇ ಶತಮಾನದ ಈಚೆಗೆ ಬಂದಿರುವಂಥದ್ದು. ಇದೇ ರೀತಿ ಇಲ್ಲಿ 4 ವೀರಗಲ್ಲುಗಳಿದೆ ನೋಡಿ. ವೈರಿ ವಿರುದ್ಧ ಇವನು ಹೋರಾಡ್ತಾ ಇದ್ದಾನೆ. ಈ ಹೋರಾಟದಲ್ಲಿ ಇವನು ಸತ್ತಿದ್ದಾನೆ ವೀರ. ಅವನಿಗೆ ಇಲ್ಲಿ ಸ್ವರ್ಗಾಸ್ತದ ಚಿತ್ರಣ ಇದೆ ನೋಡಿ. ಇಲ್ಲಿ ನೋಡಿ, ಅವರು ಬಾಣಗಳಿಂದ ಇವನಿಗೆ ಸಾಯಿಸಿದ್ದಾರೆ ನೋಡಿ. ಬಾಣ ಅವನಿಗೂ ಬಿದ್ದಿದೆ ನೋಡಿ, ಈ ಕಡೆಗೆ ಆಚೆ ಬಂದಿದೆ. ಮತ್ತು ಇಲ್ಲೂ ನೋಡಿ, ಈ ಗುರಾಣಿಗೆ ಎಷ್ಟು ಬಾಣಗಳು ನಾಟಿದೆ. ಇವನು ಒಬ್ಬ ಎದುರಾಳಿನ ಯುದ್ಧದಲ್ಲಿ ಸಾಯಿಸ್ತಾ ಇದ್ದಾನೆ. ಇವನು ಸತ್ತು ಇವನಿಗೆ ಸ್ವರ್ಗಾಸ್ತದ ಚಿತ್ರಣನೂ ಇಲ್ಲಿದೆ. ಇದು ಸುಮಾರು 8-9ನೇ ಶತಮಾನಕ್ಕೆ ಸೇರಬಹುದಾದಂಥ ಗಂಗರ ಕಾಲದ ವೀರಗಲ್ಲಿದು. ಇದರಲ್ಲಿ ನಮಗೆ ಯಾವುದೇ ರೀತಿ ಶಾಸನ ಅದೇ ಹೇಳನಲ್ಲ, ಶಾಸನ ಸಹಿತ ವೀರಗಲ್ಲು, ಶಾಸನ ರಹಿತ ವೀರಗಲ್ಲಿದು. ಈ ಕಾನ್ಸೆಪ್ಟು ಇವರು ವೇಷಭೂಷಣಗಳಲ್ಲಿ ಇವುದು ಯಾವ ಕಾಲಕ್ಕೆ ಸೇರುತ್ತೆ ಅನ್ನೋದು ನಾವು ಅಧ್ಯಯನದಿಂದ ನಾವು ಐಡೆಂಟಿಫೈ ಮಾಡ್ಬೋದು.